Hello friends. ನಾನು ಈ ದಿನ ಮಟನ್ ನೋಟಿ ಸ್ಟೈಲ್ ಸಂಬಾರ್ ಮಾಡ್ತಿದ್ದೀನಿ. ಹಲೋ ಫ್ರೆಂಡ್ಸ್, ಮಟನ್ನು ಚೆನ್ನಾಗಿ ತೊಳೆದು ನಾನು ಸ್ಟವ್ ಹಚ್ಚಿ ಇದನ್ನು ಬೇಯಕ್ಕೆ ಹಾಕ್ತಾಯಿದ್ದೀನಿ. ಸ್ಟವ್ ಹಚ್ಚಿ ಎಣ್ಣೆ, ಈರುಳ್ಳಿ, ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಇದನ್ನ ಉರಿಲಿಕ್ಕೆ ಇಡ್ತಾಯಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪನೂ ನೀರಿರಬಾರ್ದು ಫ್ರೆಂಡ್ಸ್, ಆ ಥರ ಇದು ಡ್ರೈ ಆಗಬೇಕು, ಆಯಿತಾ. ನಂತರ ನಾನು ಇದನ್ನು ಯಾವ ರೀತಿ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ, ಆಯಿತಾ. ಇವಾಗ ಇದಕ್ಕೆ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಉರಿಲಿಕ್ಕೆ ಇಡ್ತಾಯಿದ್ದೀನಿ. ಇದು ಚೆನ್ನಾಗಿ ನೀರಿಲ್ದಂಗೆ ಡ್ರೈ ಆಗಬೇಕು. ನಂತರ ಇದಕ್ಕೆ ಏನು ಹಾಕ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿದೆ. ಇವಾಗ ಇದನ್ನು ನಾನು ಸ್ವಲ್ಪ ತೆಗೆದುಕೋತೀನಿ. ಇವಾಗ ಇದಕ್ಕೆ ಖಾರ ಹಾಕ್ತಿದ್ದೀನಿ. ಈ ಖಾರನ ನಾನು ಇವಾಗ ಇದರಲ್ಲಿ ಸುರಿತೀನಿ. ಟೊಮೆಟೊನ ರುಬ್ಕೋತೀನಿ. 2 ಟೊಮೆಟೊನ ರುಬ್ಕೊಂಡಿದ್ದೀನಿ. ಇದನ್ನು ಸೇರಿಸ್ತೀನಿ ಇದರಲ್ಲಿ. ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ, ಇದು ಒಂದು ಕುದಿ ಬರಬೇಕು, ಆಮೇಲೆ ತೆಗಿತೀನಿ. ವಾವ್, ನೋಡಿ ಫ್ರೆಂಡ್ಸ್, ಹಳ್ಳಿ ಸ್ಟೈಲ್ ಮಟನ್ ಸಾರು ಸೂಪರಾಗಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ ಹೇಗಿದೆ, ಹೆಂಗೆ ಬೆಂದಿದೆ ಅಂತ. ಸೂಪರಾಗಿದೆ. ನೀವು ಒಂದ್ಸರಿ ಮಾಡ್ಕೊಳ್ಳಿ, ಹಾಗೆ ಟೇಸ್ಟ್ ನೋಡಿ. ಇವಾಗ ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ರೆಡಿ ಆಯಿತು. ಹಲೋ ಫ್ರೆಂಡ್ಸ್, ನಾನು ಈ ದಿನ ನಾಟಿ ಸ್ಟೈಲು, ಹಳ್ಳಿ ಸ್ಟೈಲಲ್ಲಿ ನಾನು ಮಟನ್ ಸಾರು ಮಾಡಿದ್ದೀನಿ. ಮತ್ತು ಇಡ್ಲಿಗೆ ನಾನು ಮಟನ್ ಸಾಂಬಾರು ಮಾಡಿದ್ದೆ, ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಸಹ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಡ್ಲಿಗೆ ಮತ್ತು ದೋಸೆಗೂ ಚೆನ್ನಾಗಿರುತ್ತೆ. ಒಮ್ಮೆ ಮಾಡ್ಕೊಂಡು ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. Thank you.